ಹಳ್ಳಿ ಸ್ಟೈಲ ಮಜ್ಜಿಗೆ ಸಾಂಬಾರು ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ ನೋಡ್ರಿ ನಿಮಗೆ. ಇದನ್ನು ಮಜ್ಜಿಗೆಯಿಂದ ಮಾಡ್ಬೋದು ರೀ ಮತ್ತು ಮೊಸರಿಂದ ಮಾಡ್ಬೋದು ನೋಡ್ರಿ. ಮೊಸರನ್ನ ಚೆನ್ನಾಗಿ ಒಡ್ಕೋಬೇಕು ನೋಡ್ರಿ. ನಾನಿಲ್ಲಿ ಮೊಸರನ್ನ ಒಡ್ಕೊಳತ್ತೀನಿ ನೋಡ್ರಿ. ನಾನಿವಾಗಿಲ್ಲಿ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಮತ್ತು ಜೀರಿಗೆನ ಜಜ್ಕೊಳತ್ತೀನಿ ನೋಡ್ರಿ. ಇವೆಲ್ಲವನ್ನು ಹಾಕಿ ಮಾಡ್ಕೋಬೇಕು ನೋಡ್ರಿ. ಒಂದು ಮಿಸ್ ಆದ್ರೂ ಟೇಸ್ಟ್ ಬರೋಂಗಿಲ್ಲ ನೋಡ್ರಿ. ಇವಾಗ ನಾನು ಎಲ್ಲವನ್ನು ಜಜ್ಕೊಂಡಿ ನೋಡ್ರಿ. ಇವಾಗ ನಾನು ಒಗ್ಗರಣೆ ಹಾಕತ್ತೀನಿ ನೋಡ್ರಿ. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಕಾದ್ಮೇಲೆ ಮೆಣಸಿನ್ಕಾಯಿ ಅದೆಲ್ಲ ಜಜ್ಕೊಂಡಿದ್ದೆ ನೋಡ್ರಿ, ಅದನ್ನು ಹಾಕ್ಕೊಂಡು ಎಣ್ಣೆ ಒಳಗೆ ಫ್ರೈ ಮಾಡತ್ತೀನಿ ರೀ. ಅದಾದಮೇಲೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡಿನಿ ನೋಡ್ರಿ. ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ನೋಡ್ರಿ. ಆಮೇಲೆ ಮೊಸರನ್ನ ಏನು ಒಡ್ಕೊಂಡಿದೆ ಅಲ್ರಿ, ಅದನ್ನು ಹಾಕ್ಕೊಂಡೆ ನೋಡ್ರಿ. ನಾನೀಗ ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಮಿಕ್ಸ್ ಮಾಡೋದಾದ್ಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ನೋಡ್ರಿ. ಮಜ್ಜಿಗೆ ಸಾಂಬಾರನ್ನು ಜಾಸ್ತಿ ಹೊತ್ತು ಕಾಯಿಸ್ಬಾರ್ದು ನೋಡ್ರಿ. ಕಾಯಿಸಿದ್ರೆ ಒಡೆದು ಹೋಗ್ತೈತ್ರಿ. ಈ ರೀತಿಯಾಗಿ ನಾನು ಮಜ್ಜಿಗೆ ಸಾಂಬಾರು ಮಾಡ್ತೀನಿ ನೋಡ್ರಿ. ಇದನ್ನು ರೈಸ್ ಜೊತೆನೂ ತಿನ್ಬೋದು ರೀ ಮತ್ತು ಸಜ್ಜೆ ರೊಟ್ಟಿ ಜೊತೆ ಮಸ್ತ್ ಟೇಸ್ಟ್ ಇರ್ತೈತೆ ನೋಡ್ರಿ. ಎರಡು ಕಲ್ಸ್ಕೊಂಡು ತಿಂದ್ರೆ ಸಜ್ಜೆ ರೊಟ್ಟಿ ಮತ್ತು ಮಜ್ಜಿಗೆ ಸಾಂಬಾರು ಮತ್ತು ಅದರ ಜೊತೆ ಸ್ವಲ್ಪ ತುಪ್ಪ ಹಾಕಿ ತಿಂದ್ರೆ ಮಸ್ತ್ ಟೇಸ್ಟ್ ಇರ್ತೈತೆ ನೋಡ್ರಿ. ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.